ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಧರ್ಮಸ್ಥಳ ಕುರಿತು ಸ್ಫೋಟಕ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್, ಧರ್ಮಸ್ಥಳ ಆಸ್ತಿ ಕಬಳಿಸಲು ಬಿಜೆಪಿ ಹುನ್ನಾರ. ಧರ್ಮಸ್ಥಳದ ಆಸ್ತಿಯನ್ನ ಕಬಳಿಸೋದಕ್ಕೆ ಬಿಜೆಪಿ ಹುನ್ನಾರ ಮಾಡ್ತಾ ಇದೆ ಅಂತ ಆರೋಪ ಮಾಡಿರೋದು ಡಿಕೆ ಶಿವಕುಮಾರ್. ಧರ್ಮಸ್ಥಳದ ಕುರಿತು ಸ್ಫೋಟಕ ಹೇಳಿಕೆ ನೀಡಿರುವಂತಹ ಡಿಕೆ ಶಿವಕುಮಾರ್, ಧರ್ಮಸ್ಥಳ ಆಸ್ತಿ ಕಬಳಿಸಲು ಬಿಜೆಪಿ ಹುನ್ನಾರ ಮಾಡ್ತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಆಂತರಿಕ ಯೋಜನೆಯೇ ಇದಾಗಿದೆ. ಈ ಉದ್ದೇಶದಿಂದಲೇ ಬಿಜೆಪಿ ಧರ್ಮಸ್ಥಳ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿದೆ ಅಂತ ಹೇಳಿ ಆರೋಪ ಮಾಡಿರೋದು ಡಿಕೆ ಶಿವಕುಮಾರ್. ವಿರೋಧ ಪಕ್ಷದ ನಾಯಕ ಅಶೋಕಿಗೆ ಬುದ್ಧಿ ಭ್ರಮಣೆಯಾಗಿದೆ. ಅವರಿಗೆ ತಾನೇನು ಮಾತನಾಡುತ್ತೇನೆ ಎಂಬುದು ಅರಿವಿಲ್ಲ. ಮಾಗಡಿಯಲ್ಲಿ ಡಿಕೆ ಶಿವಕುಮಾರ್ ಅಶೋಕಿಗೆ ಕುಟುಕಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಇದು ಒಂದು ಹೊಸ ತಿರುವು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಡಿಕೆ ಶಿವಕುಮಾರ್, ಧರ್ಮಸ್ಥಳದ ಆಸ್ತಿ ನಿಮಗೆ ಗೊತ್ತಿರಲಿ, ಧರ್ಮಸ್ಥಳದ ಒಟ್ಟು ಟ್ರಾನ್ಸಾಕ್ಷನ್ 500 ಕೋಟಿ, ಬರೋಬ್ಬರಿ 500 ಕೋಟಿ. ಆ ಕ್ಷೇತ್ರದ ಹುಂಡಿಗೆ ಬರುವ ಹಣದಿಂದ ಹಿಡಿದು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಶಾಲಾ ಕಾಲೇಜುಗಳಿಂದ ಹಿಡಿದು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ತರಹದ ವಹಿವಾಟುಗಳಿಂದ ಹಿಡಿದು ಒಟ್ಟು ಆದಾಯ 500 ಕೋಟಿ. ಹಾಗಾಗಿ ಭಾರತದ ಶ್ರೀಮಂತ ದೇವಳಗಳ ಪೈಕಿ ಧರ್ಮಸ್ಥಳವೂ ಕೂಡ ಒಂದು ಅನ್ನೋದು. ಹಾಗಾಗಿ ಅದರ ಒಂದು ಶ್ರೀಮಂತಿಕೆಯನ್ನು ಅನುಭವಿಸಬೇಕು ಅಥವಾ ಅದರ ಆಸ್ತಿ ಹೊಡಿಬೇಕು ಅಂತ ಹೇಳಿ ಬಿಜೆಪಿ ಹುನ್ನಾರ ಮಾಡ್ಕೊಂಡಿದೆ ಅಂತ ಹೇಳಿ ಮಾಗಡಿಯಲ್ಲಿ ಡಿಕೆ ಶಿವಕುಮಾರ್ ಆರೋಪವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ನಿಜಕ್ಕೂ ಕೂಡ ಬೇರೆ ತಿರುವನ್ನು ಪಡೆದುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಈ ಹಿಂದೆ ಧರ್ಮಸ್ಥಳದ ಪರ ಬ್ಯಾಟ್ ಬೀಸ್ತಾ ಇದ್ರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಒಂದು ವರ್ಗ ಅದರ ವಿರುದ್ಧ ಕೆಲಸ ಮಾಡ್ತಾ ಇದೆ, ಧರ್ಮಸ್ಥಳಕ್ಕೆ ಅದರ ಪಾವಿತ್ರ್ಯತೆಯನ್ನು ನಾಶ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ಅದರ ವಿರುದ್ಧ ಅಪಪ್ರಚಾರಗಳಾಗ್ತಾ ಇದೆ, ಹಂಗು ಹಿಂಗು ಅಂತ ಹೇಳಿ ಬಹಳಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಡಿ ಕೆ ಶಿ ತಮ್ಮ ವರಸೆಯನ್ನೇ ಬದಲಾಯಿಸಿದ್ದಾರೆ. ಬಿಜೆಪಿಯ ವಿರುದ್ಧ ನೇರ ಕುಟುಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಹಣವನ್ನು ಹೊಡೆಯೋದಕ್ಕೆ ಪ್ಲಾನು, ಧರ್ಮಸ್ಥಳದ ಆಸ್ತಿಯನ್ನು ಕಬಳಿಸೋದಕ್ಕೆ ಪ್ಲಾನು, ಧರ್ಮಸ್ಥಳದ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಆರೋಪ ಮಾಡ್ತಾ ಇರೋದು. ಬಿಜೆಪಿ ಪಕ್ಷದ ಆಂತರಿಕ ಯೋಜನೆಯೇ ಇದಾಗಿದೆ. ಈ ಉದ್ದೇಶದಿಂದಲೇ ಬಿಜೆಪಿ ಧರ್ಮಸ್ಥಳ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ. ವಿರೋಧ ಪಕ್ಷದ ನಾಯಕ ಅಶೋಕಿಗೆ ಬುದ್ಧಿ ಭ್ರಮಣೆಯಾಗಿದೆ. ಅವರಿಗೆ ತಾನೇನು ಮಾತನಾಡುತ್ತೇನೆ ಎಂಬುದೇ ಅರಿವಿಲ್ಲ. ಮಾಗಡಿಯಲ್ಲಿ ಡಿ ಕೆ ಶಿವಕುಮಾರ್ ಅಶೋಕಿಗೆ ಕುಟುಕಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ರು ನೋಡ್ಕೊಂಡು ಬರೋಣ. ಸೊ ಆರಂಭದಿಂದಲೇ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ಪರ ಮಾತನಾಡ್ತಾ ಇದ್ರು. ಸಾಕಷ್ಟು ವಿಚಾರವಾಗಿ ಧರ್ಮಸ್ಥಳದ ಪರವೇ ಬ್ಯಾಟ್ ಬೀಸ್ತಾ ಇದ್ರು. ಆದರೆ ಬರಬರುತ್ತಾ ಅವರ ರಾಜಕಾರಣದ ವರಸೆಯನ್ನು ಬದಲಾಯಿಸಿಕೊಂಡಿದ್ದಾರೆ. ಈಗ ಬಿಜೆಪಿಯ ವಿರುದ್ಧ ನೇರವಾಗಿ ಮಾತನಾಡಿರುವಂತಹದ್ದು ಡಿ ಕೆ ಶಿವಕುಮಾರ್. ಧರ್ಮಸ್ಥಳದ ಆಸ್ತಿಯನ್ನು ಒಡೆಯೋದಕ್ಕೆ ಬಿಜೆಪಿಗರು ರಾಜಕಾರಣ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಸಬ್ಜೆಕ್ಟ್ ಅನ್ನು ಮುಂದಿಟ್ಟುಕೊಂಡು ಅಂತ ಹೇಳಿ ಗುರುತರ ಆರೋಪವನ್ನು ಡಿ ಕೆ ಶಿವಕುಮಾರ್ ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.